Today I am telling a small story, Hinduism story. ನಿಮಗೆಲ್ಲ ಗೊತ್ತಿರುವ ಹಾಗೆ ಛತ್ರಪತಿ ಎಂಬ ಹೆಸರಿನಿಂದ ಕರೆಯಲ್ಪಡುವಂತಹ ರಾಜ ಯಾರೋ ಶಿವಾಜಿ. ಸೊ ನಮಗೆ ಈ ಶಿವಾಜಿ ಬಗ್ಗೆ ಹಲವಾರು ವಿಷಯಗಳು ಗೊತ್ತಿದೆ, ಅವರಿಗೆ ನಾವು ಓದಿದ್ದೀವಿ. ಚಿಕ್ಕ ವಯಸ್ಸಿನಲ್ಲಿ ಇವರು ಶಹಜಿ ಮತ್ತೆ ಜೀಜಾಬಾಯಿಯ ಮಗನಾಗಿ ಜನಿಸ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಅವರ ತಾಯಿ ತುಂಬಾ ಕತೆ ಮತ್ತೆ ಪ್ರಾರ್ಥನೆಗಳನ್ನ, ರಾಮಾಯಣ ಮಹಾಭಾರತ ಕಥೆಗಳನ್ನ ಹೇಳ್ತಾ ಇರ್ತಾರೆ. ಸೊ ಚಿಕ್ಕ ವಯಸ್ಸಿನಿಂದ ಆ ಕಥೆಗಳನ್ನ ಅವರು ಯಾವಾಗಲೂ ಕೇಳಿ ಕೇಳಿ ಒಬ್ಬ ಸಂಸ್ಕಾರವಂತ ಮಗನಾಗಿ ಅವರು ಹೊರಡ್ತಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಇವರು ಶಿವನೇರಿ ದುರ್ಗದಲ್ಲಿ ಜನಿಸ್ತಾರೆ. ಇವರ ಗುರು ದಾದಾಜಿ ಕೊಂಡದೇವ. ಸೊ ತನ್ನ ತಾಯಿಯಿಂದ ಸಂಸ್ಕಾರವಂತರಾಗಿರುವಂತಹ ಕಥೆಗಳನ್ನ, ಮಹಾಭಾರತ ಮತ್ತೆ ರಾಮಾಯಣ ಕಥೆಗಳನ್ನ ಕೇಳಿದ್ರೆ ಈ ದಾದಾಜಿ ಕೊಂಡದೇವ ಅವರಿಗೆ ಯುದ್ಧ ತರಬೇತಿಗೆ ಬೇಕಾಗುವಂತ ಎಲ್ಲ ಕತ್ತೆ ವರಸೆಗಳಾಗಿರ್ಬೋದು, ಕುದುರೆ ಸವಾರಿ ಇರ್ಬೋದು, ಸೊ ಈ ಯುದ್ಧಕ್ಕೆ ತಯಾರಿ ಮಾಡುವಂತ ಎಲ್ಲ ಒಂದು ವಿದ್ಯೆಗಳನ್ನ ಗುರುವಿನಿಂದ ಕಲಿತಾರೆ. ಹೀಗೆ ಬೆಳೀತಾ ಬೆಳೀತಾ ದೊಡ್ಡವರಾಗ್ತಾರೆ. ಅವರದ್ದು ಹೇಳಿ ಕೇಳಿ ಇರುವಂತಹ ಒಂದು ಜಾಗ ಗುಡ್ಡಗಾಡು ಒಂದು ಪ್ರದೇಶ. ಈ ಗುಡ್ಡಗಾಡು ಪ್ರದೇಶದಲ್ಲಿ ಅವರು ಜೀವನವನ್ನ ಮಾಡ್ತಾ ಇರ್ತಾರೆ. ಬೇಟೆ ಆಡೋದು, ಬೇಟೆ ಹಾಕುವಂತ ಒಬ್ಬ ರಾಜನಿಗೆ ಬೇಕಾಗುವಂತ ಎಲ್ಲ ಒಂದು ಗುಣಗಳನ್ನ ಅವರು ಕಲಿತಾ ಇರ್ತಾರೆ. ಈ ಒಂದು ಬಾರಿ ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಬುಡಕಟ್ಟು ಜನ ಸಮುದಾಯದ ಒಂದು ಗುಂಪನ್ನ ನೋಡ್ತಾರೆ. ಆ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಇರುವಂತಹ ಸಂದರ್ಭದಲ್ಲಿ ಆ ಬುಡಕಟ್ಟು ಜನಾಂಗದವರ ಗುಂಪನ್ನ ನೋಡಿದಾಗ ಅವರು ತುಂಬಾ ಇಂಟ್ರೆಸ್ಟ್ ಆಗ್ತಾರೆ. ಯಾಕೆ ಈ ರೀತಿಯಾದಂತಹ ಒಂದು ಪಂಗಡ ಅಥವಾ ಒಂದು ಸೈನ್ಯವನ್ನ ಕಟ್ಟಬಾರದು ಅಂತ ಹೇಳಿ ಆ ಗುಡ್ಡಗಾಡು ಪ್ರದೇಶದಲ್ಲಿ ಇರುವಂತಹ ಎಲ್ಲ ಜನರನ್ನ, ಅಕ್ಕಪಕ್ಕ ಊರಿನ ಎಲ್ಲ ಹಳ್ಳಿಯ ಜನರನ್ನ ಸೇರಿಸಿ ತನ್ನದೇ ಆದಂತಹ ಒಂದು ಸೈನ್ಯ ಪಡೆಯನ್ನ ಕಟ್ಕೊಳ್ತಾರೆ. ಯಾರು? ಶಿವಾಜಿ. ಸೊ ಅವರ ಒಂದು ಉದ್ದೇಶ ದೇಶದಲ್ಲಿ ಸನಾತನ ಒಂದು ಧರ್ಮವನ್ನ ಉಳಿಸ್ಬೇಕು, ಬೆಳೆಸಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಹಿಂದುತ್ವವನ್ನ ಕಾಪಾಡಬೇಕು ಎಂಬ ಒಂದು ನಿಟ್ಟಿನಲ್ಲಿ ಅವರು ಒಂದು ಸೈನ್ಯವನ್ನ ಕಟ್ಕೊಂಡು ಒಂದೊಂದೇ ಒಂದು ಬೇಟೆ ಹಾಡ್ಕೊಂತ ಅಥವಾ ಒಂದೊಂದೇ ಅವ್ರ ಕೋಟೆಗಳನ್ನ ವಶಪಡಿಸ್ಕೊಳ್ಳೋದಕ್ಕೆ ತಯಾರಿ ಮಾಡ್ಕೊಂಡು ಅಷ್ಟೊತ್ತಿಗೆ ಎಲ್ಲ ಒಂದು ದೊಡ್ಡದಾದಂಥ ಒಂದು ಸೈನ್ಯವನ್ನ ಕಟ್ಕೊಂಡು ಆರಂಭಿಸ್ತಾರೆ. ಈ ಒಂದೊಂದೇ ಕೋಟೆಗಳನ್ನೆಲ್ಲ ವಶಪಡಿಸ್ಕೊಳ್ತಾ ಆ ಒಂದು ಶಿವನೇರಿ ದುರ್ಗದಲ್ಲಿ ರಾಯಗಢದಲ್ಲಿ ಹೋಗ್ತಾರೆ. ಅವರಿಗೆ ಅಷ್ಟೊತ್ತಿಗೆ ಆ ಒಂದು ಪಟ್ಟಾಭಿಷೇಕವೂ ಸಹ ಆಗಿ ರಾಜನಾಗ್ತಾರೆ. ಒಂದು ದೊಡ್ಡದಾದಂಥ ಒಂದು ಸೈನ್ಯವನ್ನು ಕೊಡ್ಕೊಂಡು ಕೋಟೆಗಳನ್ನು ವಶಪಡಿಸ್ಕೊಳ್ತಾ ಒಂದು ದೊಡ್ಡದಾದಂಥ ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕು, ಚಕ್ರವರ್ತಿ ಹಾಗೆ ಹೊರಬರಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾರೆ. ಸೊ ಹಿಂದೂ ಸಾಮ್ರಾಜ್ಯವನ್ನ ಕಟ್ಟಬೇಕು ಎನ್ನುವಂತಹ ಒಂದು ಉದ್ದೇಶ ಅವರ ಮನಸ್ಸಲ್ಲಿ ಇದೆ. ಸೊ ಹೀಗೆ ಅವರು ಒಂದ್ಸಾರಿ ಕೋಟೆಯನ್ನು ವಶಪಡಿಸ್ಕೊಳ್ತಾ ಹೋದಾಗ ಒಂದು ಸಣ್ಣದಾದಂತಹ ಒಂದು ಇನ್ಸಿಡೆಂಟ್ ಇದೆ. ಏನಪ್ಪಾ, ಸೈನಿಕ ಒಂದು ವೇಷದಲ್ಲಿ ಇರ್ತಾರೆ, ಕತ್ತಿ ಎಲ್ಲಗಳನ್ನ ಆ ಒಂದು ಸೈನಿಕರು ಯಾವ ರೀತಿಯಾಗಿ ಡ್ರೆಸ್ ಕೋಡ್ ಇರ್ತಾರಲ್ಲ ಆ ರೀತಿಯಾದಂಥ ಒಂದು ಸೈನಿಕ ಒಂದು ಡ್ರೆಸ್ ಕೋಡಲ್ಲಿ ಹೋಗ್ತಾ ಇರ್ತಾರೆ. ಕೋಟೆಗಳನ್ನ ವಶಪಡಿಸ್ಕೊಳ್ತಾ ಒಂದು ಮೊದಲು ಮತ್ತೊಂದು ಹೀಗೆ ಹಾಡ್ಕೊಳ್ತಾ ಹೋದ್ರೆ ಕತ್ಲಾದಾಗ ಆ ಕೋಟೆ ಒಳಗೆ ಹೋಗಿರ್ತಾರೆ. ಹೊರಗೆ ಹೇಗೆ ಬರಬೇಕು ಅಂತ ಅವ್ರಿಗೆ ಒಂದು ದಾರಿ ಗೊತ್ತಾಗುತ್ತೆ. ಯಾರಿಗೆ? ನಮ್ಮ ಶಿವಾಜಿ ಅವರು. ಆಗ ಆ ಕೋಟೆಯ ಮೇಲೆ ಹತ್ತಿರ ಎಲ್ಲ ಸೈನಿಕರು ಆ ಕಡೆ ಈ ಕಡೆ ಛಿದ್ರವಾಗಿ ಹೋಗ್ಬಿಡ್ತಾರೆ. ಅವರೊಬ್ಬರೇ ಹಾಕ್ಬಿಡ್ತಾರೆ. ಆ ಕೋಟೆಯ ಮೇಲೆ ಹತ್ಕೊಂಡು ನಿಂತ್ಕೊಳ್ತಾರೆ. ಯಾವ ಕಡೆ ಹೋಗ್ಬೇಕು ದಾರಿ ಗೊತ್ತಾಗುತ್ತಾ, ಸುತ್ತಲೂ ಏನಾದರೂ ನೋಡೇನೆ. ಹಾಗೆಲ್ಲೋ ದೂರದ ಒಂದು ಮನೆಯಲ್ಲಿ ಆ ದೀಪದ ಬೆಳಕು ಕಾಣಿಸ್ತಾ ಇರುತ್ತೆ. ಓ, ಇಲ್ಲಿ ಯಾರೋ ಇರ್ಬೋದು ಅಥವಾ ಇಲ್ಲಿ ಸೈನಿಕರು ಹೋಗ್ತಾ ಇದಾರ ಅಂತ ಹೇಳಿ ಹೇಗೋ ಅಲ್ಲಿಂದ ಬಂದ್ಬಿಟ್ಟು ಆ ಮನೆಯೊಳಗೆ ಹೋಗ್ತಾರೆ. ಆ ಮನೆಯೊಳಗೆ ಹೋಗುವಾಗ ಒಬ್ರು ಮಧ್ಯ ವಯಸ್ಸಿನ ಹೆಂಗಸು ಅಜ್ಜಿ ತರದವರು ಇರ್ತಾರಂತೆ. ಅವ್ರು ಬಂದ ತಕ್ಷಣ ಸೈನಿಕ ವೇಷಭೂಷಣಗಳನ್ನ ನೋಡ್ಬಿಟ್ಟು ಇವರು ಸೈನಿಕರು ಅನ್ಕೊಂಡ್ಬಿಟ್ಟು ಪಾಪ ಎಲ್ಲ ಕೆಲಸ ಮಾಡಿ ಹೋರಾಟ ಮಾಡಿ ಸುಸ್ತಾಗಿದ್ದಾರೆ ಅಂತ ಹೋದ ತಕ್ಷಣ ಅವರಿಗೆ ಬಿಸಿ ಅಡುಗೆ ಮಾಡಿ ಬಡಿಸ್ತಾರಂತೆ. ಯಾರು? ಆ ಮನೆಯ ಹೆಂಗಸು. ಆ ಬಿಸಿ ಊಟವನ್ನ ತಕ್ಷಣ ಹಸುವಾಗಿತ್ತು ಅಂತ ಶಿವಾಜಿ ಏನ್ ಮಾಡ್ತಾರಂತೆ, ಆ ಬಟ್ಟೆಗೆ ಹಾಕೊಟ್ಬಿಡ್ತಾರಂತೆ. ತಕ್ಷಣ ತಿನ್ನೋಣ ಅಂತ ಹೋಗ್ತಾರಂತೆ. ಅದು ಇನ್ನೂ ಹೊಗೆ ಬರ್ತಾ ಇರುತ್ತೆ. ಅಂತ ಕೈ ಸುಟ್ಕೊಡುತ್ತೆ. ಆ ಅಜ್ಜಿ ಗೊತ್ತಿಲ್ಲ ಅವ್ರು ಯಾರು ಅಂತೆ. ಆ ಸೈನಿಕ ವೇಷದಲ್ಲಿ ಕತ್ಲಾಗಿರುತ್ತೆ. ಸೊ ಆ ಸಂದರ್ಭದಲ್ಲಿ ಯಾಕಪ್ಪ ಇಷ್ಟಕ್ಕೊಂದು ಅವಸರ ಮಾಡ್ತೀಯಾ, ಯಾಕೆ ನಿನಗೆ ಇಷ್ಟೊಂದು ನಮ್ಮ ಶಿವಾಜಿ ಥರ ನೀನು ಯಾಕೆ ಇಷ್ಟಕ್ಕೊಂದು ಅವಸರ ಮಾಡ್ತೀಯಾ ಅಂತ ಅಜ್ಜಿಗೆ
ಅವ್ರಿಗೆ ಆಶ್ಚರ್ಯ ಆಗುತ್ತಂತೆ, ಯಾಕೆ ಇವ್ರು ಹಿಂಗೆ ಕೇಳ್ತಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಅವರೇ ಶಿವಾಜಿ ಅಂತ. ಆ ಅಜ್ಜಿಗೆ ಗೊತ್ತಿಲ್ಲ. ಯಾಕೆ ಅಜ್ಜಿ ಈ ಥರ ಕೇಳ್ತೀರ ಅಂದಾಗ ಅಜ್ಜಿ ಹೇಳ್ತಾರಂತೆ, ಆ ಸೈನಿಕ ವೇಷದಲ್ಲಿದ್ದಂಥ ಶಿವಾಜಿಗೆ, ನಮ್ಮ ಶಿವಾಜಿಗೆ ತುಂಬ ಅವಸರ ಪಡ್ತಾ ಇದ್ದಾನೆ, ತುಂಬ ಅವಸರ ಪಡ್ತಂತ ನಾನು ಕೋಟೆ ವಶಪಡಿಸ್ಕೊತೀನಿ ಅಂತೇಳಿ ತುಂಬ ಆತುರವಾಗಿ ನಿರ್ಧಾರಗಳನ್ನು ತೆಗೆದುಕೊಂಡು ಆ ಯುದ್ಧವನ್ನು ಮಾಡ್ಕೊಂತ ತನ್ನ ಸೈನ್ಯವನ್ನು ಕಳ್ಕೊಳ್ತಾ ಇದ್ದಾನೆ. ಅವ್ರಿಗೆ ಸ್ವಲ್ಪನೂ ಸಮಾಧಾನ ಇಲ್ಲ, ನಿಧಾನ ಇಲ್ಲ, ಆತುರದ ನಿರ್ಧಾರಗಳನ್ನು ತಗೊಳ್ತಾನೆ ಕಣಪ್ಪ ಅಂತೇಳಿ ಆ ಅಜ್ಜಿ ಆ ಮನೆಗೆ ಬಂದಂಥ ಸೈನಿಕನಿಗೆ ಹೇಳ್ತಾರೆ. ಆಗ ಅವನಿಗೆ ಆಶ್ಚರ್ಯ ಆಗಿ, ಹೌದಾ, ನನ್ನ ತಪ್ಪನ್ನ ಯಾರು ಹೇಳೋರು ಇರಲಿಲ್ಲ. ಈ ಅಜ್ಜಿ ನಾನು ಈ ರೀತಿ ಆಗಿರುವಂಥ ತಪ್ಪನ್ನು ಮಾಡ್ತಿದ್ದೀನಿ, ಮುಂದೆ ಆ ಥರದ ತಪ್ಪುಗಳನ್ನು ಮಾಡಬಾರ್ದು, ನಾನು ಏನೇ ಕೆಲಸವನ್ನು ಮಾಡಬೇಕು ಅಂದರೆ ಪೂರ್ವ ತಯಾರಿ ನಿರ್ಧಾರಗಳನ್ನು ನಿಧಾನವಾಗಿ ತಗೊಳ್ಬೇಕು, ಗಡಿಬಿಡಿಯಿಂದ ಅವಸರದ ನಿರ್ಧಾರಗಳನ್ನು ನಾನು ತೆಗೆದುಕೊಳ್ಳಬಾರ್ದು ಅನ್ನುವಂಥ ಒಂದು ಪಾಠವನ್ನು ಆ ಸಂದರ್ಭದಲ್ಲಿ ಆ ಅಜ್ಜಿಯ ಮೇಲೆ ಸಂದರ್ಭದಲ್ಲಿ ಕಲ್ಪಿಟ್ಟು ಏನೇ ಆದ್ರೂ ತುಂಬ ಆಲೋಚನೆಯನ್ನು ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಆ ದಿನದಿಂದ ಅವರು ಆರಂಭಿಸಿ ಒಳ್ಳೊಳ್ಳೆ ಯುದ್ಧ ಪಡೆಗಳನ್ನು ಕಟ್ಕೊಳ್ತಾನೆ. ಯುದ್ಧ ಪಡೆಗಳನ್ನು ಕಟ್ಕೊಂಡು ಹಲವಾರು ರೀತಿಯಾದಂಥ ಈ ಗೆರಿಲ್ಲಾ ಯುದ್ಧ ಅನ್ನುವಂಥ ತಂತ್ರಗಳನ್ನು ಅವರು ಕಲಿತಿರ್ತಾರೆ. ಗೆರಿಲ್ಲಾ ಯುದ್ಧ ಅಂತಂದರೆ ಯಾರಾದರೂ ಶತ್ರುಗಳು ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನು ಸೂಕ್ಷ್ಮತೆಯನ್ನು ಕಂಡುಹಿಡಿಯೋದಕ್ಕೆ ಎಲ್ಲಾದರೂ ಕುತ್ಕೊಳ್ಳೋದು. ಈ ಬಂಡೆ ಸಂದಿಲಿ ಅಥವಾ ಮರಗಳ ಸಂದಿಲಿ ಗುಡ್ಡಗಾಡು ಪ್ರದೇಶ ಇರುವಂತಹ ಒಂದು ಪ್ರದೇಶ. ಸೊ ಅವ್ರನ್ನ ಅವಿತ್ಕೊಂಡು ಆ ಶತ್ರುಗಳನ್ನ ವಂಚಾಕೊಂಡು ಅವ್ರ ವಿರುದ್ಧವಾಗಿ ಯುದ್ಧವನ್ನು ಮಾಡುವಂಥ ತಂತ್ರಗಳು. ಈ ಎಲ್ಲ ತಂತ್ರಾಂಶಗಳು ತುಂಬ ಚೆನ್ನಾಗಿ ಅವನು ಕಲಿತಿರ್ತಾನೆ. ಅವನ ಸೈನ್ಯ ಪಡೆಗೂ ಕಲಿಸ್ಕೊಂಡು ಅವನು ಉತ್ತಮವಾದಂಥ ಒಂದು ಸಾಮ್ರಾಜ್ಯವನ್ನು ಕಟ್ತಾನೆ. ಉತ್ತಮವಾದಂಥ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಬೇಕು, ಹಿಂದೂ ಸಾಮ್ರಾಜ್ಯವನ್ನು ಉಳಿಸ್ಬೇಕು, ಬೆಳೆಸಬೇಕು, ಸನಾತನ ಧರ್ಮವನ್ನು ಕಾಪಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅವನು ಆ ಉತ್ತಮವಾದಂಥ ಹಿಂದೂ ಸಾಮ್ರಾಜ್ಯ. ಹಾಗಂತ ಬೇರೆ ಧರ್ಮವನ್ನು ವಿರೋಧಿಸ್ತಾರೆ ಎನ್ನುವಂಥದ್ದು. ಅವನ ಸಾಮ್ರಾಜ್ಯದಲ್ಲಿ ಎಲ್ಲ ರೀತಿಯಾದಂತಹ ಧರ್ಮದವರು ಇದ್ದರು. ಅವನ ಮಂತ್ರಿಗಳು ಎಲ್ಲ ಮುಸ್ಲಿಮ್ಸ್ ದೊರೆಗಳು ಎಲ್ಲರೂ ಇದ್ದರು. ಆದರೆ ಹೆಚ್ಚಾಗಿ ಸನಾತನ ಧರ್ಮವನ್ನು ಉಳಿಸ್ಬೇಕು, ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಉಳಿಸ್ತಾರೆ. ಅದಕ್ಕೆ ಅಡಿಪಾಯವನ್ನು ಹಾಕಿಕೊಟ್ಟವರೇ ನಮ್ಮ ಶಿವಾಜಿ ಮಹಾರಾಜ. ಭಾರತದಲ್ಲಿ ಸಹ ಹಿಂದೂ ಧರ್ಮವನ್ನು ಹುಟ್ಟಾಕಿ ಹಿಂದೂ ಧರ್ಮಕ್ಕೆ ಪಾಲನೆ ಪೋಷಣೆಯನ್ನು ಮಾಡಿದ್ದು ನಮಗೆ ಇತಿಹಾಸದ ಮೂಲಗಳನ್ನು ನೋಡ್ತಾ ಇದ್ದಾಗ ನಮಗೆ ಶಿವಾಜಿಯವರು ನಮಗೆ ಕಂಡ. ಹೀಗೆ ದೇಶವನ್ನು ಧರ್ಮದ ಆಧಾರದ ಮೇಲೆ ಅವರು ಕೊಂಡೊಯ್ಯಲಿಕ್ಕೆ ಆರಂಭಿಸಿದ್ರು. ಸನಾತನ ಧರ್ಮವನ್ನು ನಮ್ಮ ರಾಷ್ಟ್ರದಲ್ಲಿ ಬೆಳೆಸೋದಕ್ಕೆ ಸಹಕಾರಿ ಮಾಡಿದಂಥ ಒಬ್ಬ ಮಹಾರಾಜ ಅಂತಲೇ ನಾವು ಹೇಳ್ತೀವಿ. ಹಾಗೆ ಇಲ್ಲೂ ಸಹ ನಮ್ಮ 10ನೇ ತರಗತಿಯ ಪಾಠದಲ್ಲಿ ಹಿಯರ್ ಇಸ್ ಎ ಲೆಸನ್ ಡಾಕ್ಟರ್ B.R. ಅಂಬೇಡ್ಕರ್. ಇವರು ಸಹ ಸಮಾಜದಲ್ಲಿ ಇದ್ದಂತಹ ಹಲವಾರು ಜಾತಿ, ಧರ್ಮ, ಮೇಲು ಕೀಳು ಎನ್ನುವಂತಹ ಒಂದು ಸಮಾಜದಲ್ಲಿ ಇದ್ದಂತಹ ಭೇದ ಭಾವಗಳನ್ನು ಹೋಗಲಾಡಿಸಿ ಎಲ್ಲ ಧರ್ಮದವರಿಗೂ ಎಲ್ಲ ಒಂದು ಜಾತಿಯವರಿಗೂ ಸಮಾನವಾದಂತಹ ಈಕ್ವಾಲಿಟಿಯನ್ನು ಕೊಡಬೇಕು ಎನ್ನುವಂತಹ ಉದ್ದೇಶದಿಂದ ಹೋರಾಟವನ್ನು ಮಾಡುತ್ತಾ ನಮ್ಮ ಇಡೀ ಒಂದು ರಾಷ್ಟ್ರಕ್ಕೆ ಬೇಕಾಗುವಂಥ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನ, ಸಂವಿಧಾನವನ್ನು ಕಟ್ಟಿಕೊಟ್ಟಂತಹ ಒಬ್ಬ ಮಹಾನ್ ವ್ಯಕ್ತಿಯಾಗಿ ನಮಗೆ ಕಂಡುಬರ್ತಾರೆ ಡಾಕ್ಟರ್ B.R. ಅಂಬೇಡ್ಕರ್. ಇವರು ಹೇಗೆ ಸಮಾಜದಲ್ಲಿ ಇದ್ದಂತಹ ಜಾತಿ, ಕೀಳು ಜಾತಿ, ಮೇಲು ಜಾತಿ ಎನ್ನುವಂಥವರ ಮಧ್ಯದಲ್ಲಿ ಇದ್ದಂತಹ ಒಂದು ಡಿಸ್ಕ್ರಿಮಿನೇಷನ್ ಅನ್ನ, ತಾರತಮ್ಯವನ್ನ ಹೋಗಲಾಡಿಸುವಲ್ಲಿ ತುಂಬಾ ಶತಾಯ ಪ್ರಯತ್ನವನ್ನ ಮಾಡಿದಂಥವ್ರು. ಇವರು ಹೇಗೆ ಅವರು ಅವರ ಜೀವನದಲ್ಲಿ ಅನುಭವಿಸಿದಂತ ಕೆಲವೊಂದು ಘಟನೆಗಳಿಂದ ಅವರು ಇದನ್ನೆಲ್ಲ ಹೋಗಲಾಡಿಸಲಿಕ್ಕೆ ಪ್ರಯತ್ನವನ್ನ ಪಟ್ಟಂತ ಒಬ್ಬ ಮಹಾನ್ ವ್ಯಕ್ತಿ ಅಂತಲೇ ನಾವು ಕರೆಯುತ್ತೇವೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಡಾಕ್ಟರ್ B.R. ಅಂಬೇಡ್ಕರ್ ಎನ್ನುವ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ನಾವು ಇವತ್ತು ಅವರ ಒಂದು ಪರಿಚಯವನ್ನು ಮಾಡ್ಕೊಂಡು ಅವ್ರ ಬಗ್ಗೆ ತಿಳ್ಕೊಂಡು, ಸೊ ಈ ಒಂದು ಪಾಠವನ್ನ ವೆಂಕಟರಾಮನ್ ಎನ್ನುವಂತಹ ನಮ್ಮ ಭಾರತದ ಪ್ರೆಸಿಡೆಂಟ್ ಆಗಿದ್ದಂತಹ ಅವರ ಬಗ್ಗೆ ಅವರು ನೋಡಿದಂತಹ ಒಂದು ವ್ಯಕ್ತಿತ್ವದ ಬಗ್ಗೆ ನಿಮಗೆ ಸಣ್ಣದಾದಂತಹ ಒಂದು ಪರಿಚಯವನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವರು ಯಾವ ರೀತಿಯಾಗಿ ಇದ್ರು, ಏನೇನು ಸಮಾಜದಲ್ಲಿ ಬದಲಾವಣೆಗಳನ್ನ ಮಾಡಿದ್ರು ಎನ್ನುವಂಥದ್ದನ್ನು ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತೀವಿ. ಸೊ ವೆಂಕಟರಾಮನ್ ಬಗ್ಗೆ
ತಿಳಿಸ್ಕೊಡ್ತಾರೆ ನಮ್ಮ ಫ್ರೆಂಡ್ಸ್. ಇವರೇ ಆರ್ ವೆಂಕಟರಾಮನ್. ಈ ಒಂದು ಪಾಠವನ್ನು ಬರೆದಂತಹ ಲೇಖಕರು, ರೈಟರ್ ಆರ್ ವೆಂಕಟರಾಮನ್. Ramaswamy Venkataraman was born on 4 December 1910 in Rajmada village in Tanglore district, Madras Presidency. He was an Indian lawyer, Indian independence activist and politician who served as a union minister of our country, and he was the 8th President of India. He studied law and practiced in the Madras High Court and the Supreme Court of India. Ramaswamy Venkataraman died on 27 January 2009 in New Delhi. Thank you. Yes. ಆರ್ ವೆಂಕಟರಾಮನ್. ರಾಮಸ್ವಾಮಿ ವೆಂಕಟರಾಮನ್ ಒಬ್ಬ ದೊಡ್ಡ ಲಾಯರ್ ಆಗಿದ್ದರು. ಲಾಯರ್ ಮೀನ್ಸ್ ವಕೀಲರಾದಂಥವರು. ವಕೀಲ ವೃತ್ತಿಯನ್ನ ನಿರ್ವಹಿಸಿ ಒಬ್ಬ ರಾಜಕಾರಣಿಯಾಗಿ ಕೆಲಸವನ್ನ ನಿರ್ವಹಿಸಿದಂಥವರು. ಜೊತೆಗೆ ನಮ್ಮ ಭಾರತದ ಎಷ್ಟನೇ ಒಂದು ಪ್ರೆಸಿಡೆಂಟ್ ಆಗಿದ್ದಂಥವರು, ಪ್ರೆಸಿಡೆಂಟ್ ಮೀನ್ಸ್ ರಾಷ್ಟ್ರಪತಿ ಆಗಿದ್ದಂಥವರು ನಮ್ಮ ಆರ್ ವೆಂಕಟರಾಮನ್. ಇವರು ಯಾವ ರೀತಿಯಾಗಿ ಅವರ ಸಮಕಾಲೀನರಾಗಿ ಅಂಬೇಡ್ಕರ್ ಅವರ ಬಗ್ಗೆ ನೋಡಿದಂಥ ವ್ಯಕ್ತಿತ್ವದ ಬಗ್ಗೆ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಒಬ್ಬ ರಾಜಕಾರಣಿ ಆಗಿದ್ದಂಥವ್ರು, ಲಾಯರ್ ಆಗಿ ಕೆಲಸವನ್ನ ಮಾಡಿದಂಥವ್ರು, ಯೂನಿಯನ್ ಮಿನಿಸ್ಟರ್ ಆಗಿ ಕೆಲಸವನ್ನ ಮಾಡಿ ದೇಶವನ್ನ ಯಾವ ರೀತಿಯಾಗಿ ಅಭಿವೃದ್ಧಿ ಪಥದತ್ತ ಕೊಂಡೊಯ್ದಂಥವರು, ಒಬ್ಬ ರಾಷ್ಟ್ರಪತಿಯಾಗಿ ಏನು ಹುದ್ದೆಯನ್ನು ಅಲಂಕರಿಸಿದರೋ ಅವರು ನಮ್ಮ ಅಂಬೇಡ್ಕರ್ ಅವರ ಕುರಿತಾಗಿ ಇಲ್ಲಿ ಬಂದಿದ್ದಾರೆ. ಅಂಬೇಡ್ಕರ್ ಅವರ ಕಿರು ಪರಿಚಯವನ್ನ ಮಾಡಿಕೊಡೋಣ. ಸೊ ಅಂಬೇಡ್ಕರ್ ಅವರ ಒಂದು ಬಾಲ್ಯ ಹೇಗಿತ್ತು, ಅಂಬೇಡ್ಕರ್ ಅವರು ಎಷ್ಟನೇ ಮಗನಾಗಿ ಅವರು ಜನಿಸ್ತಾರೆ, ಯಾವ ರೀತಿಯಾಗಿ ಸಮಾಜದಲ್ಲಿ ಏನೇನು ಅನುಭವಿಸಿದ್ರು ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಣ. ನಿಮ್ಮ ಫ್ರೆಂಡ್ಸ್ ತಿಳಿಸ್ಕೊಡ್ತಾರೆ. ಅಂಬೇಡ್ಕರ್ ನಮಗೆಲ್ಲ ಚಿರಪರಿಚಿತ ಆಗಿದೆ. ಯಾರಿದು? ಡಾಕ್ಟರ್ ನೋಡಿದೀವಲ್ವಾ. ಸೊ ನಮಗೆಲ್ಲ ಇದರ ಒಂದು ಪರಿಚಯ ಇದೆ. ನಾವು ಇವ್ರ ಬಗ್ಗೆ ಇರುವಂತ ಮಹಾನಾಯಕ ಎಂಬ ಯಾವುದೋ ಟಿವಿ ಸೀರಿಯಲ್ನೆಲ್ಲ ನಾವು ನೋಡಿದ್ದೀವಿ. ಮೇಲಾಗಿ ಅವರ ಪರಿಚಯ ಚಿಕ್ಕ ಹುಡುಗರಿಗೂ ಸಹ ಇದರ ಒಂದು ಪರಿಚಯ ಗೊತ್ತಿಲ್ಲ. ಅವ್ರ ಬಗ್ಗೆ ತಿಳಿಸ್ಕೊಡ್ತಾರೆ, ಕೇಳಿಸ್ಕೊಡ್ತಾರೆ. Dr. Bhimrao Ambedkar was a great leader of India. He was a small family of village born 14 April 1891 at Mahmo in Madhya Pradesh. His full name was Bhimrao Ramji Ambedkar. His father name was Ramji Manoji Sarkar and mother name was Bhimabai Sarkar. Ambedkar's father was Ramji Sarkar, was an officer in the Indian Army. Unlike most children of his caste and Bhima attended school, Ramji Sarkar retired in 1894 and the family moved to Dapoli. Bhima was admitted to the school at 5 years of age. Shortly after they moved to the Ambedkar mother dead. Bhima was forced to sit separately in the classroom when they tried to drink water. The school point from a height from the brink. Bhima did not understand who he or his brother could protect everything when the way fully clean and neatly dressed. When Ambedkar grew, he understood about untouchability and considered it is stupid, cruel and unsayable. Krishnaji Keshav Ambedkar and upon caste teacher like it Ambedkar despite caste difference his education when his father decided to remarry. Ambedkar planned to leave home. The purse which he stayed with just clean. He decided to consider his plan to leave home. He promised to himself that he will study hard and become independent. Thank you. ಅಂಬೇಡ್ಕರ್ ಈವನ್ ಆಸ್ ಎ ಬಾಯ್ ಹೇಳಿದ್ರು ಎಷ್ಟು ಚೆನ್ನಾಗಿದೆ. ಅವರು ಎಲ್ಲ ನಿಂತರನೆ ಪ್ರತಿದಿನ ಶಾಲೆಗೆ ಹೋಗ್ತಾ ಇದ್ರು. ಆದರೆ ಅವ್ರನ್ನ ಎಲ್ಲಿ ಕೂರಿಸ್ತಾ ಇದ್ರು? ಒಂದು ಶಾಲೆಯ ಒಂದು ಸಪ್ರೇಟ್ ಮೂಲೆಯಲ್ಲಿ ಕೂರಿಸ್ತಾ ಇದ್ರು. ಅನ್ಟಚಬಿಲಿಟಿ, ಅವರಲ್ಲಿ ಇದ್ದಂಥ ಒಂದು ಜಾತೀಯತೆ, ಜಾತಿಯ ಒಂದು ಧರ್ಮ ಅವ್ರನ್ನ ಎಲ್ಲ ಹೈಯರ್ ಪೀಪಲ್ ಅಥವಾ ಹೈಯರ್ ಮಕ್ಕಳ ಜೊತೆ ಅವ್ರನ್ನ ಸೇರಿಸ್ತಾ ಇರಲಿಲ್ಲ. ಏನು ಮುಟ್ಟೋದಕ್ಕೆ ಬಿಡ್ತಿರ್ಲಿಲ್ಲ. ಕೆಳಜಾತಿಯಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿಯನ್ನ ಯಾರು ಪುಸ್ತಕವನ್ನು ಮುಟ್ಟೋದಾಗಲಿ, ಅವ್ರನ್ನ ಟಚ್ ಮಾಡೋದಾಗಲಿ ಏನೂ ಮಾಡೋದಿರಲಿಲ್ಲ.
ಅವರಿಗೆ ಸಪ್ರೇಟು, ನೀವು ನಂಬ್ತಿರೋ ಹೇಗೋ ಇವಾಗಲೂ ಇದು ನಿಮ್ಮ ಸಮಾಜದಲ್ಲಿ ಸೊಸೈಟಿಲಿ ಗೊತ್ತಿಲ್ಲ, ಅವರಿಗೆ ನೀರನ್ನ ಲೋಟ ಅಥವಾ ನೀವು ನೀರನ್ನ ಬಂದು ಅಲ್ಲಿ ಕ್ಯಾನಲ್ಲಿ ನೀರು ಇಟ್ಕೊಂಡು ಕುಡಿತೀರಲ್ಲ ಆ ಥರ ಅವ್ರಿಗೆ ಇರಲಿಲ್ಲ. ಅವ್ರಿಗೆ ಸಪ್ರೇಟು ಕೈ ತೋಡ್ಬಿಟ್ಟು ಈ ಕೈಯಲ್ಲಿ ನೀರು ಬೊಕ್ಸೆಲ್ಲ ಹಾಕ್ಸ್ಬಿಟ್ಟು ಕುಡಿತಾ ಇದ್ರು. ಅವರೆಲ್ಲ ಮುಟ್ಟಿದ್ರು ಅಂದರೆ ಹೋಗಿ ಹೈಯರ್ ಪೀಪಲ್ಸ್ಗಳು ಏನು ಸಮಾಜದಲ್ಲಿ ಉನ್ನತ ವರ್ಗದವರು ಅಂತ ಹೇಳಿ ಏನು ಕರಿತಾ ಇದ್ರು ಅವ್ರು ಹೋಗ್ಬಿಟ್ಟು ಸ್ನಾನ ಮಾಡ್ಕೊತಾ ಇದ್ರು. ಅಂದರೆ ಹೌ ಕ್ಯಾನ್ ಯು ಇಮ್ಯಾಜಿನ್? ನಾವು ಇದನ್ನು ಹೇಗೆ ಇದನ್ನ ಇವಾಗ ಎಲ್ಲ ಅದೆಲ್ಲ ಫುಲ್ಲು ಹೊರಟೋಗಿದೆ ನಮ್ಮ ಸಮಾಜದಲ್ಲಿ. ಏನಿಲ್ಲ ಇದನ್ನೆಲ್ಲ ನೋಡ್ಬಿಟ್ಟು ಆ ಸಮಾಜದಲ್ಲಿ ಇದ್ದಂಥದ್ದು ಎಲ್ಲರೂ ಶಾಲೆಗೆ ಪಾಠ ಮಾಡ್ತಾರೆ. ಆದರೆ ತುಂಬ ಬುದ್ಧಿವಂತ ಹುಡುಗನಾಗಿದ್ದಂಥವ್ನು ಹೊರಗೆ ಕೂಸ್ಕೊಂಡ್ರು ಅಲ್ಲೇ ಕೂತ್ಕೊಂಡ್ರು ಪಾಠ ಕೇಳುವಂಥ ಚಾಣಾಕ್ಷತೆ ಇದ್ದಂಥ ವ್ಯಕ್ತಿ. ಇದನ್ನೆಲ್ಲ ಸಮಾಜದಲ್ಲಿ ನೋಡಿ 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 ಸಾಕಾಗೋಗಿದೆ. ಇದೇನು ಇಷ್ಟೊಂದು ತಾರತಮ್ಯ ಇದೆ, ಇಷ್ಟೊಂದು ಬದಲಾವಣೆಗಳನ್ನು ನಾನು ಎಷ್ಟು ಬದಲಾವಣೆ ಮಾಡಬೇಕು ಸಮಾಜದಲ್ಲಿ ಅಂತೇಳಿ ಆ ನಿಟ್ಟಿನಲ್ಲಿ ಅವರು ಇದನ್ನೆಲ್ಲ ಹೋಗಲಾಡಿಸ್ಬೇಕು ಅಂತೇಳಿ ಹೊರಗೆ ಬರ್ತಾರೆ. ಎಲ್ಲ ಜೊತೆ ಸೇರಿಕೊಂಡು ಸ್ವತಂತ್ರ ಹೋರಾಟದಲ್ಲಿ ಸೇರಿಕೊಂಡು ಆ ಬದಲಾವಣೆಗಳನ್ನು ಮಾಡೋದಕ್ಕೆ ತಯಾರಿ ಮಾಡ್ಕೊತಾರೆ. ಬೇರೆ ಬೇರೆ ದೇಶದನ್ನ ಎಲ್ಲವುಗಳನ್ನು ಉದಾಹರಣೆಯಾಗಿ ತಗೊಂಡು ಎಷ್ಟು ಬದಲಾವಣೆಯನ್ನು ಮಾಡಬೇಕು ದೇಶವನ್ನ ಅಷ್ಟು ಬದಲಾವಣೆಯನ್ನು ಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಯಾರು? ಅಷ್ಟು 14 ಜನ ಮಕ್ಕಳಲ್ಲಿ ಅಷ್ಟು ದೊಡ್ಡ ಫ್ಯಾಮಿಲಿ ಇದ್ದಂತಹ ಒಂದು ಫ್ಯಾಮಿಲಿ ಕುಟುಂಬದವರು ಸಮಾಜದಲ್ಲಿ ಅವರ ಒಂದು ಕುಟುಂಬದಲ್ಲಿ ಬಡತನ ಇರುತ್ತೆ, ಅದರಲ್ಲೂ ಅವರು ಚೆನ್ನಾಗಿ ಓದ್ತಾರೆ, ಮುಂದೆ ಬರ್ತಾರೆ. ನಾವು ಮೊನ್ನೆ ಮೂವಿ ತೋರಿಸಿದ್ವಿ, ಅದ್ರಲ್ಲಿ ನೋಡಿದ್ರಲ್ಲ ಹೇಗಿತ್ತು ಅಂತ, ಯಾವ ರೀತಿಯಾಗಿ ಅವರು ಹೊರಗೆ ಬರ್ತಾರೆ, ಅವರ ತಂದೆ ತಾಯಿ ಹೇಗೆ ಸಪೋರ್ಟ್ ಮಾಡ್ತಾರೆ, ಅವರ ಹೆಂಡತಿ ಹೇಗೆ ಸಪೋರ್ಟ್ ಮಾಡಿಕೊಂಡು ಮುಂದೆ ಬರ್ತಾರೆ. ಒಂದು ವಯಸ್ಸಿಗೆ ಹೋದ ತಕ್ಷಣ ನಮ್ಮ ತಾಯಿ ಕಳ್ಕೊತಾರೆ, ಹೆಂಡತಿ ಕಳ್ಕೊತಾರೆ. ಆದರೂ ಅವರು ತೊಡಗಿಸ್ಕೊಂಡು ಯಾವ ರೀತಿಯಾಗಿ ಅವರು ಸಮಾಜವನ್ನು ಮೇಲೆತ್ತಲಿಕ್ಕೆ ಪ್ರಯತ್ನ ಪಡ್ತಾರೆ ಅನ್ನುವಂಥದ್ದನ್ನು ನಾವು ಮೊನ್ನೆ ತಾನೇ ಮೂವಿ ತೋರಿಸಿದ್ವಿ ಅಲ್ವಾ? ಸೊ ಹೀಗೆ ಸಮಾಜದಲ್ಲಿ ಒಬ್ಬ ಉನ್ನತ ವ್ಯಕ್ತಿಯಾಗಿ ನಮಗೆ ಹೊರಗೆ ಬರೋದು ಅಷ್ಟು ಸಾಮಾನ್ಯದ ಮಾತಲ್ಲ ಇನ್ ದೋಸ್ ಡೇಸ್, ಆ ದಿನಗಳಲ್ಲಿ ಅಲ್ವಾ? ಸೊ ಈಗ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಂಡಂತಹ ವೆಂಕಟರಾಮನ್ ಅವರು ಅವರ ಬಗ್ಗೆ ಹೇಗೆ ಬರೆದಿದ್ದಾರೆ ಎನ್ನುವಂಥದ್ದನ್ನು ನಾವು ನೋಡೋಣ. ಫಾಲೋ ಟೆಕ್ಸ್ಟ್. One trait which marked Baba Saheb during his students' days and in fact throughout his life was that he was a voracious reader. He had an insatiable thirst for books. He bought books by curtailing his daily needs. In New York, he is said to have purchased about 2,000 old books. And it is recorded that at the time at the second round table conference in London, he bought so many books that they had to be sent to India in 32 boxes. It's not 32 boxes. Yes. Read. Dr. B.R. Ambedkar one day which marking Baba Saheb running his student days and in fact looked how proud his life was, that he was a voracious reader. He had an incredible Anushka. He brought books by curtailing his daily needs. In New York, he is said to have purchased about 2,000 old books, and it is recorded that at the time of the second round table conference in London, he brought so many books that he had to be sent to India in 32 boxes. In 32 boxes. Yes. ಈ ಒಂದು ಪ್ಯಾರಲ್ಲಿ ಕೆಲವೊಂದು ಡಿಫಿಕಲ್ಟ್ ವರ್ಡ್ಸ್ಗಳನ್ನ ನಾವು ನೋಡ್ತೀವಿ. ಡಿಫಿಕಲ್ಟ್ ವರ್ಡ್ಸ್ ಮೀನ್ಸ್ ಕಠಿಣ ಪದಗಳು. ಈ ಒಂದು ಪ್ಯಾರದಲ್ಲಿ ಯಾವ ಬರ್ತದೆ? ತುಂಬಾ ರೇರ್ ಆಗಿರುವಂತಹ ಪದಗಳನ್ನ ನಾವು ಗುರುತಿಸೋಣ. ಯಾವುದು? ವರೇಷಿಯಸ್. ವರೇಷಿಯಸ್ ಯಾರು?
voracious. ಹೇಳ್ಕೊಂತಾರೆ. ಜ್ಞಾನದ ದಾಹವಿರುವ ಓದುಗಾರ. ಏನು? Voracious means ಜ್ಞಾನದ ದಾಹ ಇರುವ ಓದುಗಾರ. ಇನ್ನೂ ಹೆಚ್ಚು ಓದು ಅಂತ ಎಷ್ಟೇ ಓದಿದ್ರು ಅವರ ಜ್ಞಾನಕ್ಕೆ ಸರಿಸಮಾನವಾದ ಯಾವುದೂ ಇಲ್ಲ. ಇನ್ನು ಹೆಚ್ಚು ಓದಬೇಕು ಎನ್ನುವಂತ ಬಯಕೆ ಇರುವಂತಹ ಒಬ್ಬ ವ್ಯಕ್ತಿ. ನೆಕ್ಸ್ಟ್, ಇನ್ಸ್ಯಾಟಬಲ್. ಏನದ? ಹೋದ್ರಿ? ಇನ್ಸ್ಯಾಟಬಲ್ ಮೀನ್ಸ್ ತೃಪ್ತಿದಾಯಕವಲ್ಲದ. ಎಷ್ಟೇ ತೀರಿಸಿದ್ರು ಅಥವಾ ಎಷ್ಟೇ ಅದರ ಬಗ್ಗೆ ಓದಿದ್ರು ತಿಳ್ಕೊಂಡ್ರು ಇನ್ನೂ ಹೆಚ್ಚು ಓದಬೇಕು, ಹೆಚ್ಚು ತಿಳ್ಕೊಳ್ಬೇಕು ಎನ್ನುವಂತಹ ಆಸೆ ಇರುವಂತಹ ಓದುಗಾರ. ತೃಪ್ತಿಪಡಿಸಲಾಗದ. ತೃಪ್ತಿಪಡಿಸಲಾಗದ. ನೆಕ್ಸ್ಟ್, ಕರ್ತೈಲಿಂಗ್. ಏನೋ? Curtailing means ಕಡಿಮೆ ಮಾಡುವುದು ಅಥವಾ ಮೊಟಕುಗೊಳಿಸುವಂಥದ್ದು. ಮೊಟಕುಗೊಳಿಸಿ ಕಡಿಮೆ ಮಾಡಿ. ಮೊಟಕುಗೊಳಿಸು ಅಥವಾ ಕಡಿಮೆ ಎಸ್. ಈ ಪದದಲ್ಲಿ ಇನ್ನೂ ಡಿಫಿಕಲ್ಟ್ ವರ್ಡ್ಸ್ ಇದೆ, ಬಟ್ ಸ್ವಲ್ಪ ಕಡಿಮೆಯಲ್ಲಿ ಡಿಫಿಕಲ್ಟ್ ವರ್ಡ್ಸ್ಗಳನ್ನು ಬರ್ತಿದ್ದೀನಿ. ನಾನೇ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ಇಲ್ಲಿ ಡಾಕ್ಟರ್ ಆರ್ ವೆಂಕಟರಾಮನ್ ರವರು ಅಂಬೇಡ್ಕರ್ ಬಗ್ಗೆ ಹೇಳ್ತಾರೆ, the one tribe which marked Baba Saheb during his students' days. ನಾನು ಒಂದನ್ನ ಗುರುತಿಸಿದೆ. ಒನ್ ಟ್ರೈಬ್ ಅವರ ಒಂದು ಗುಣ ಅಥವಾ ಅವರ ಒಂದು ಸ್ವಭಾವ ಏನಪ್ಪಾ ಅಂತಂದ್ರೆ, ವೆಂಕಟರಾಮನ್ ಹೇಳ್ತಾರೆ ಅವರು ನೋಡಿರುವಂತಹ ಅಂಬೇಡ್ಕರ್ ಅವರ ಗುಣ ಸ್ವಭಾವ ಹೇಗಿತ್ತು ನಾನು ಒಂದನ್ನು ಗುರುತಿಸಿದೆ. ವಿಚ್ ಮಾರ್ಕ್ಡ್ ಅಂದ್ರೆ ನಾನು ಗುರುತಿಸಿ ಯಾರಲ್ಲಿ? ಯಾರು? ವೆಂಕಟರಾಮನ್. ನಾನು ಅವರಲ್ಲಿ ಒಂದು ಗುರುತಿಸಿರುವಂತಹ ಸ್ವಭಾವ ಏನಪ್ಪಾ, ನಮ್ಮ ಬಾಬಾ ಸಾಹೇಬರ ಒಂದು ಜೀವನದಲ್ಲಿ ಅಥವಾ ಅವರ ಒಂದು ಗುಣದಲ್ಲಿ ಡ್ಯೂರಿಂಗ್ ಅವರ ಅವಧಿಯಲ್ಲಿ ಈಸ್ ಸ್ಟೂಡೆಂಟ್ಸ್ ಡೇಸ್. ಸ್ಟೂಡೆಂಟ್ಸ್ ಮೀನ್ಸ್ ವಿದ್ಯಾರ್ಥಿ ಆಗಿದ್ದಂತಹ ನಿಮ್ತರ ಸ್ಟೂಡೆಂಟ್ಸ್ ಆಗಿದ್ದಂತಹ ಸಂದರ್ಭದಲ್ಲಿ ನಾನು ಅವರಲ್ಲಿ ಕಂಡುಕೊಂಡಂತ ಒಂದು ಗುಣ ಸ್ವಭಾವ ಏನಪ್ಪಾ ಅಂದ್ರೆ, ಇನ್ಫ್ಯಾಕ್ಟ್ throughout his life was that he was the voracious reader. ಇವರು ನೋಡಿದ್ರೆ ಥ್ರೂಔಟ್ ಇಡೀ ಜೀವನದ ತುಂಬಾ ವೊರೇಷಿಯಸ್ ರೀಡರ್ ಆಗ್ತಾರೆ ಅಂತ ಅನ್ಕೊಂಡಿದ್ದೆ. ವೊರೇಷಿಯಸ್ ಮೀನ್ಸ್ ಜ್ಞಾನದ ದಾಹವಿರುವ ಓದುಗಾರ. ಯಾವಾಗಲೂ ಓದ್ತಾನೆ ಇದ್ರು. ಅವರ ಪುಸ್ತಕಗಳನ್ನ ವಿದ್ಯಾರ್ಥಿಯ ಜೀವನದಲ್ಲಿ ಅವರ ಪುಸ್ತಕಗಳನ್ನು ಓದುವುದರ ಜೊತೆಗೆ ಇನ್ನೂ ಎಕ್ಸ್ಟ್ರಾ ಪುಸ್ತಕಗಳನ್ನು, ಹೆಚ್ಚಿನ ಒಂದು ಜ್ಞಾನದ ಭಂಡಾರವನ್ನ ಹೆಚ್ಚಿಸಿಕೊಳ್ಳುವಂತ ಪುಸ್ತಕಗಳನ್ನ ಓದ್ತಾ ಇದ್ರಂತೆ. ಇಡೀ ಜೀವನದ ತುಂಬ ಇವರು ಜ್ಞಾನದ ದಾಹವಿರುವ ಓದುಗಾರರಾಗ್ತಾರೆ ಅಂತ ಅನ್ಕೊಂಡೆ. ಈ ಹ್ಯಾಡ್ ಆನ್ ಇನ್ಸ್ಯಾಟಬಲ್ ಥರ್ಸ್ಟ್ ಫಾರ್ ವರ್ಡ್ಸ್. ಅವರ ಜೀವನದಲ್ಲಿ ಪುಸ್ತಕದ ಬಗ್ಗೆ ಅವರಿಗೆ ತೃಪ್ತಿಪಡಿಸಲಾಗಲೇ ಇಲ್ಲ. ಅಷ್ಟು ಪುಸ್ತಕಗಳನ್ನ ಓದ್ತಾ ಇದ್ರು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್.
ಹೌದು, ನಮಗೆ ಹೆಚ್ಚು ಜ್ಞಾನ ಬೇಕು ಅಂದರೆ ಹೆಚ್ಚು ಪುಸ್ತಕಗಳನ್ನ ಓದಬೇಕು. ಆ್ಯಸ್ ಎ ಗುಡ್ ಫ್ರೆಂಡ್ ಅಂತ ಹೇಳ್ತಾರೆ. ಒಂದು ಪುಸ್ತಕ ನಿಮಗೆ ಒಬ್ಬ ಉತ್ತಮವಾದಂಥ ಸ್ನೇಹಿತ ಅಂತ. ನಾವು ಹೆಚ್ಚು ಪುಸ್ತಕನ ಓದ್ತಾ ಹೋದರೆ ನಮ್ಮ ಜ್ಞಾನದ ದಾಹ ಹೆಚ್ಚಾಗುತ್ತೆ, ಹೆಚ್ಚು ನಾವು ಜ್ಞಾನವನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಿಜವಾಗ್ಲೂ ಆ ಕೆಲಸವನ್ನು ನಮ್ಮ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಮಾಡ್ತಾ ಇದ್ರು. ಜ್ಞಾನದ ದಾಹ ಹೆಚ್ಚಾಗಿತ್ತು, ತೃಪ್ತಿಪಡಿಸ್ಲಿಕ್ಕೆ ಆಗದೇ ಇರುವಷ್ಟು ಜ್ಞಾನ ಅವರಲ್ಲಿ ಇತ್ತು. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಪುಸ್ತಕ ಕೊಂಡ್ಕೊಳ್ಬೇಕು. ಹೆಚ್ಚು ಪುಸ್ತಕವನ್ನ ಕೊಂಡುಕೊಂಡು ಓದ್ತಾ ಇದ್ರಂತೆ ನಮ್ಮ ಅಂಬೇಡ್ಕರ್ ಅವರು. ಈ ಬಾಟ್ ಬುಕ್ಸ್ ಬೈ ಕಟ್ಟೈನಿಂಗ್ ಹಿಸ್ ಡೈಲಿ ನೀಡ್ಸ್. ಡೈಲಿ ನೀಡ್ಸ್ ಮೀನ್ಸ್ ಅವಶ್ಯಕತೆ, ಪ್ರತಿದಿನದ ಅವಶ್ಯಕತೆ. ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ನಿಮ್ಗೆ ಯಾವ್ದಾರ 10 ರೂಪಾಯಿ 5 ರೂಪಾಯಿ ಖರ್ಚಿಗೆ ದುಡ್ಡು ಕೊಡ್ತಾರೆ ಅಂತ ಅನ್ಕೊಳ್ಳಿ. ಅದನ್ನ ಮಟಕು ಕೊಡ್ಸೋದು, ಅದನ್ನ ಕಟ್ಟೈಲಿ ಮಾಡು. ಸೊ ಇವತ್ತೇನೋ ಒಂದು ತಗೊಳ್ಬಾರ್ದು, ಏನೋ ಬಿಡಬೇಕು. ಆ ಉಳಿದಂತಹ ದುಡ್ಡಿನಿಂದ ಅವ್ರು ಏನನ್ನ ಪರ್ಚೇಸ್ ಮಾಡ್ತಿದ್ರು? ಬಾಟ್ ಅಂದ್ರೆ ಏನನ್ನ ಪಡ್ಕೊಳ್ತಾ ಇದ್ರು? ಬುಕ್ಸ್ ಅನ್ನ ಪಡ್ಕೊಳ್ತಾ ಇದ್ರು. ಆ ಪುಸ್ತಕಗಳನ್ನ ದಿನನಿತ್ಯದ ಅವಶ್ಯಕತೆಗಳನ್ನ ಕಡಿಮೆ ಮಾಡಿಕೊಂಡು ಉಳಿದಂತ ದುಡ್ಡಿನಿಂದ ಪುಸ್ತಕವನ್ನ ಕೊಂಡ್ಕೊಳ್ತಾ ಇದ್ರು, ಓದ್ತಾ ಇದ್ರು. Containing his daily needs. In New Year, he said to have purchased about 2,000 gold. ಒಂದು ಬಾರಿ ಎಲ್ಲಿಗೆ ಹೋಗಿರ್ತಾರೆ? ನ್ಯೂ ಇಯರ್ಗೆ ಹೋಗಿರ್ತಾರೆ. ಸೊ ಆ ನ್ಯೂ ಇಯರ್ಗೆ ಹೋಗಿದ್ದಂತಹ ಸಂದರ್ಭದಲ್ಲಿ 2,000 ಓಲ್ಡ್ ಬುಕ್ಸ್ ಅನ್ನ ಪಡ್ಕೊಂಡು, ಹಳೇ ಪುಸ್ತಕಗಳು 2,000 ಬುಕ್ಗಳನ್ನ ಓದೋದು. ಯೋಚನೆ ಮಾಡ್ರೆ ನನಗೆ 6 ಬುಕ್ ಓದೋದಕ್ಕೆ ಸುಸ್ತಾಗುತ್ತೆ ಅಂತ. 2,000 ಹಳೇ ಪುಸ್ತಕಗಳು, ಯಾವುದಾದ್ರು ಬೇರೆ ದೇಶದ್ದು, ಬೇರೆ ಒಂದು ಇತಿಹಾಸಕ್ಕೆ ಸಂಬಂಧಿಸಿದ, ಬೇರೆ ಬೇರೆ ಜೀವನ ಚರಿತ್ರೆಗೆ ಸಂಬಂಧಿಸಿದಂಥ 2,000 ಪುಸ್ತಕಗಳನ್ನ ಕೊಂಡ್ಕೊಳ್ತಾರೆ. ಬಾಟ್ ಅಂದ್ರೆ ಕೊಂಡ್ಕೊಳ್ತಾರಂತೆ. ಎಲ್ಲಿಗೆ ಹೋದಂಥ ಸಂದರ್ಭದಲ್ಲಿ? ನ್ಯೂಯಾರ್ಕಿಗೆ ಹೋದಂಥ ಸಂದರ್ಭದಲ್ಲಿ. ಆ್ಯಂಡ್ ಇಟ್ ಈಸ್ ರೆಕಾರ್ಡೆಡ್ ದಟ್ ಟೈಮ್. ಇದು ಫುಲ್ ರೆಕಾರ್ಡ್ ಆಗಿತ್ತು, ಹೆಸರುವಾಸಿ ಆಗಿತ್ತು. 2,000 ಪುಸ್ತಕಗಳನ್ನು ಕೊಂಡು ಅಂಬೇಡ್ಕರ್ ಅವರು ಓದಲಿಕ್ಕೆ ತಗೊಂಡಿದ್ದಾರೆ ಅನ್ನೋದು ಇನ್ ದೋಸ್ ಡೇಸ್, ಆ ಸಂದರ್ಭದಲ್ಲಿ, ಆ ಸಮಯದಲ್ಲಿ ಫುಲ್ ರೆಕಾರ್ಡ್ ಆಗಿತ್ತು. ಅವರು ಓದುವಂತಹ 2,000 ಪುಸ್ತಕವನ್ನು ಓದ್ತಾರೆ. ಮತ್ತೆ ಇನ್ನೊಂದು ಇನ್ಸಿಡೆಂಟ್ ನಾವು ನೋಡ್ಬೋದು. ದ ಸೆಕೆಂಡ್ ರೌಂಡ್ ಕಾನ್ಫರೆನ್ಸ್ ಇನ್ ಲಂಡನ್, he bought so many books that they had sent to be in India in 32 box. Second round conference means ಎರಡನೇ ದುಂಡು ಮೇಜಿನ ಸಮ್ಮೇಳನ. ಎರಡನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಹೋಗಿದ್ರು. ಎಲ್ಲಿ ನಡೆದಿತ್ತು ಎರಡನೇ ದುಂಡು ಮೇಜಿನ ಸಮ್ಮೇಳನ? ಲಂಡನ್ ಹೋದಂತಹ ಸಂದರ್ಭದಲ್ಲಿ ಎರಡನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಹೋಗಿದ್ರು. ಅಲ್ಲೂ ಸುಮ್ಮನೆ ಬರಲಿಲ್ಲ. ಅಲ್ಲಿಂದ ಏನ್ ನೋಡಿ, he was conference in London. He bought so many books they had sent to India in 32 box. ಅಲ್ಲೂ ಓದು so many books, ಹಲವಾರು ಪುಸ್ತಕಗಳನ್ನ ಕೊಂಡ್ಕೊಂಡು, ಹಲವಾರು ಪುಸ್ತಕಗಳನ್ನ ಪಡ್ಕೊಂಡು ಅದನ್ನ ಭಾರತಕ್ಕೆ ಕಳಿಸ್ಕೊಟ್ರು. ಸೆಂಟ್ ಅಂದ್ರೆ ಕಳಿಸ್ಕೊಟ್ರು. ಎಷ್ಟು ಬಾಕ್ಸ್ ಅಲ್ಲಿ? 32 ಬಾಕ್ಸ್ ಕಳಿಸ್ಕೊಟ್ರು. ಎಷ್ಟು ಭಾರತಕ್ಕೆ ಕಳಿಸ್ಕೊಟ್ರು ನೋಡಿ. ಭಾರತಕ್ಕೆ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ 32 ಬಾಕ್ಸ್ ಅಲ್ಲಿ ಎಷ್ಟು ಪುಸ್ತಕಗಳು ಇರೋದು. ಸೋ ಮೆನಿ ಬುಕ್ಸ್, ಲಾಟ್ಸ್ ಆಫ್ ಬುಕ್ಸ್. ನ್ಯೂಯಾರ್ಕಿಗೆ ಹೋದಾಗ ಎಷ್ಟು? ಹೌ ಮೆನಿ ಪರ್ಚೇಸ್ ದ ಬುಕ್ಸ್? 2,000 ಓಲ್ಡ್ ಬುಕ್ಸ್, ಹಳೆ ಪುಸ್ತಕಗಳು. ಇನ್ ಸೆಕೆಂಡ್ ರೌಂಡ್ ಕಾನ್ಫರೆನ್ಸ್ he was go to the London. He was purchased so many books. He sent it into the India in 32 box. 32 ಬಾಕ್ಸ್ಗಳಲ್ಲಿ ಪುಸ್ತಕಗಳನ್ನು ಕಳಿಸಿದ್ರೆ ಯೋಚನೆ ಮಾಡಲ್ಲ ಅಲ್ಲಿ ಎಷ್ಟು 1,000 ಪುಸ್ತಕಗಳು. ಸೊ ಇದನ್ನೆಲ್ಲ ಪುಸ್ತಕಗಳನ್ನ ಇಂಡಿಯಾಕ್ಕೆ ಕಳಿಸ್ಕೊಟ್ಟು ಇಲ್ಲಿ ಬಂದಾಗ ಅವುಗಳನ್ನ ಏನ್ ಮಾಡೋದು? ಓದೋದು. ಹೀಗೆ ಅವರಿಗೆ ತೃಪ್ತಿಪಡಿಸಲಾಗದಂತಹ ಜ್ಞಾನದ ದಾಹ ಅವರಲ್ಲಿ ಸ್ಕೂಲ್ ಡೇಸ್ ಅಲ್ಲಿ, ಆರಂಭದ ದಿನಗಳಲ್ಲಿ ಇತ್ತು, ಸ್ಟೂಡೆಂಟ್ ಆಗಿದ್ದಂತಹ ಸಂದರ್ಭದಲ್ಲಿ. ಇದನ್ನ, ಈ ಒಂದು ಸ್ವಭಾವವನ್ನ ನಮ್ಮ ಯಾರು ಆರ್ ವೆಂಕಟರಾಮರು ಅವರ ಸ್ವಭಾವವನ್ನು ಗುರುತಿಸಿದ್ರು. ಅವರು ಸ್ಟೂಡೆಂಟ್ ಆಗಿದ್ದಾಗ ಈ ರೀತಿ ಮಾಡ್ತಾ ಇದ್ರು. ಅವರು ದಿನನಿತ್ಯದ ಖರ್ಚುಗಳನ್ನ ಕಟ್ಟೈಲಿಂಗ್ ಹಿಸ್ ಡೈಲಿ ನೀಡ್ಸ್, ದ ಒನ್ ಟ್ರೈ ಟು ಮಾರ್ಕ್ ಡ್ಯೂರಿಂಗ್ ದ ಬಾಬಾ ಸಾಹೇಬ್ ಇನ್ ಹಿಸ್ ಚೈಲ್ಡ್ ಡೇಸ್.
He was curtailing his daily needs. He was purchased the books and read them. He was in New York. He bought the 2000 old books. He was recorded that time. And he was go to the London second round conference. He bought so many books and he was sent to in India 32 books. ಅವರು ಸ್ಟೂಡೆಂಟ್ ಆಗಿದ್ದಂಥ ಸಂದರ್ಭದಲ್ಲಿ ಅವರ ಓದುವ ದಾಹ ಹೇಗಿತ್ತು, ಅವರಿಗೆ ತೃಪ್ತಿಪಡಿಸಲಾಗುವ ದಾಹ ಅವರಿಗೆ ಹೇಗಿತ್ತು ಎನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಕೆಲವೊಂದು ಆಪೋಸಿಟ್ ವರ್ಡ್ ಇದೆ ಈ ಪ್ಯಾರದಲ್ಲಿ. Opposite words: day, night, bought, sell, daily, read, old, new, on, down, give, take, black, white, in, out, returning, going, start, end, from, to, variety, same. Day, night, bought, sell, daily, read, old, new, on, down, give, take, black, white, in, out, returning, going, start, end, from, to, variety, same. ಈ ಒಂದು ಪ್ಯಾರದಲ್ಲಿ ಬರುವಂತ ಕ್ವಶನ್ ಮತ್ತೆ ಎಕ್ಸ್ಟ್ರಾಕ್ಟ್. He had insatiable thirst for books. Who does he refer to? Dr. Ambedkar. Yes. Explain the line given above. Dr. Ambedkar was loving so much reading books. What does the word insatiable mean? Not scientific. Ambedkar had a great thirst for books. Explain. Dr. Ambedkar had an insatiable thirst for books. He bought books by curtailing his daily needs. In New York, he is said to have purchased about 2000 old books. At the time of the second roundtable conference in London, he bought so many books that they had to be sent to India in 32 boxes. ಥ್ಯಾಂಕ್ ಯು ಆಯಿಷಾ. ಸೊ ಮುಂದಿನ ತರಗತಿಯಲ್ಲಿ ಅವರು ಯಾವುದರಿಂದ ಇನ್ಫ್ಲುಯೆನ್ಸ್ ಆಗಿದ್ರು, ಅವರು ಯಾವ ರೀತಿಯಾಗಿ ಸಮಾಜದಲ್ಲಿರುವಂತಹ ಒಂದು ಡಿಸ್ಕ್ರಿಮಿನೇಷನ್ನ ಹೋಗಲಾಡಿಸಿದ್ರು ಎನ್ನುವಂಥದ್ದನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.